ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಈ ಪ್ರಕೃತಿ ವಿಕೋಪದಲ್ಲಿ 39 ಸೆಕೆಂಡ್ಗಳ ಅಂತರದಲ್ಲಿ ಸಂಭವಿಸಿದ 7.1 ಹಾಗೂ 7.5 ತೀವ್ರತೆಯ ಭೂಕಂಪನಕ್ಕೆ ಬಲಿಯಾದವರ ಸಂಖ್ಯೆ 1400 ಗಡಿ ದಾಟಿದೆ. 50,000ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಲಕ್ಷಾಂತರ ಜನರು ಮನೆ ಕಳೆದುಕೊಂಡು ಸಂಕಷ್ಟದ ಜೀವನ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಿಬ್ಬಂದಿ ಅವಶೇಷಗಳ ಅಡಿ ಸಿಲುಕಿದವರನ್ನ ರಕ್ಷಿಸಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ದುರಂತದ ನಡುವೆ ತಾಯಿಯೊಬ್ಬಳ ತ್ಯಾಗದ ಕತೆ ವಿಶ್ವದಾದ್ಯಂತ ಜನರ ಕಣ್ಣೀರನ್ನ ತರಿಸಿದೆ. ಈ ಘಟನೆಯಲ್ಲಿ ವೆನೆಜುವೆಲಾದ ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಅವರ ಕುಟುಂಬ ಇದೆ. ಭೂಕಂಪದ ತೀವ್ರ ಕಂಪನದಿಂದಾಗಿ ಅವರ ಮನೆ ಕುಸಿದು ಬಿದ್ದಿದೆ. ಆ ಸಮಯ ಆ ಮನೆಯಲ್ಲಿ ಇದ್ದದ್ದು ಅವರ ಪತ್ನಿ ಆಂಡ್ರಿಯಾ ಬೆಲ್ಲೋ ಹಾಗೆ 1 ವರ್ಷದ ಪುಟ್ಟ ಕಂದಮ್ಮ. ಏಕಾಏಕಿ ಮನೆ ವಸ್ತುಗಳೆಲ್ಲ ಬೀಳ್ತಾ ಇದ್ದಂತೆ ತಮ್ಮ ಪುಟ್ಟ ಮಗಳನ್ನ ರಕ್ಷಿಸೋಕೆ ಆ ತಾಯಿ ಕ್ಷಣ ಮಾತ್ರವೂ ಯೋಚಿಸಲಿಲ್ಲ. ಕಟ್ಟಡದ ಅವಶೇಷಗಳು ಬೀಳ್ತಾ ಇದ್ದಂತೆಯೇ ಅವರು ತಮ್ಮ 1 ವರ್ಷದ ಮಗಳು ಅಲಾನಾಳನ್ನ ಎದೆಯೊಡನೆ ಅಪ್ಕೊಂಡು ತಮ್ಮ ದೇಹದಿಂದ ಸಂಪೂರ್ಣವಾಗಿ ಮುಚ್ಚಿದ್ರು. ಹಲವು ಗಂಟೆಗಳ ಕಾರ್ಯಾಚರಣೆಯ ನಂತರ ರಕ್ಷಣಾ ಸಿಬ್ಬಂದಿ ಅವಶೇಷಗಳ ಅಡಿ ಸಿಲುಕಿದ್ದ ಮಗುವನ್ನ ಜೀವಂತವಾಗಿ ಹೊರತೆಗೆದಿದ್ದಾರೆ. ಆದರೆ ಮಗುವಿನ ಪ್ರಾಣ ಉಳಿಸಲು ತನ್ನ ದೇಹವನ್ನ ಕವಚವನ್ನಾಗಿ ಮಾಡಿಕೊಂಡಿದ್ದ ಆಂಡ್ರಿಯಾ ಬೆಲ್ಲೋ ಮೃತಪಟ್ಟಿರೋದು ಗೊತ್ತಾಗುತ್ತೆ. ತಮ್ಮ ಕೊನೆಯ ಕ್ಷಣದವರೆಗೂ ಮಗಳ ಜೀವ ಉಳಿಸೋಕೆ ಆ ತಾಯಿ ಪ್ರಯತ್ನಿಸಿದ್ದಾಳೆ. ಈ ತ್ಯಾಗದ ಘಟನೆ ವಿಶ್ವದಾದ್ಯಂತ ತಾಯಿಯ ಪ್ರೀತಿಯ ಮತ್ತೊಂದು ಉದಾಹರಣೆಯಾಗಿ ಕಂಡುಬರುತ್ತಾ ಇದೆ. ಪತ್ನಿಯ ಸಾವಿನ ಬಳಿಕ ಹೆಕ್ಟರ್ ಬೆಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಭಾವುಕ ಪೋಸ್ಟ್ ಮಾಡಿದ್ದಾರೆ. ಅದು ನಿನ್ನ ಅಗಲಿಕೆಯನ್ನ ಹೇಗೆ ವಿವರಿಸಲಿ? ನನ್ನ ಪ್ರೀತಿಯೇ, ನನ್ನ ಮಗಳನ್ನ ನೀನು ಹೇಗೆ ಬದುಕಿಸಿದೆ? ನಿನ್ನ ಕೊನೆ ಉಸಿರಿರೋವರೆಗೆ ಅವಳನ್ನ ಬಿಡದೆ ನಿನ್ನ ಪ್ರಾಣವನ್ನೇ ನೀಡಿ ಅವಳನ್ನ ಕಾಪಾಡಿದ್ದೀಯಾ. ನೀನೊಬ್ಬ ಧೀರ ಮಹಿಳೆ. ನಿನ್ನ ಈ ಧೈರ್ಯ ಮತ್ತು ಶೌರ್ಯದ ಕಥೆಯನ್ನ ನಮ್ಮ ಮಗಳು ದೊಡ್ಡವಳಾದ ಮೇಲೆ ನಾನು ಅವಳಿಗೆ ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ನಿನ್ನನ್ನ ಕಳೆದುಕೊಂಡು ನಾನು ಮತ್ತು ಮಗಳು ಇವತ್ತು ಒಂಟಿಯಾಗಿದ್ದೇವೆ. ಆ ಕಠಿಣ ಸಮಯದಲ್ಲಿ ನಾನಿಲ್ಲಿ ಅಸಹಾಯಕನಾಗಿ ಏನೂ ಮಾಡಲು ಸಾಧ್ಯವಾಗ್ಲಿಲ್ವಲ್ಲ ಅಂತ ಮರುಗ್ತಾ ಇದ್ದೇನೆ. ನನ್ನ ಮಗಳಿಗೆ ನಿನ್ನ ಅಗಲಿಕೆಯನ್ನ ಹೇಗೆ ವಿವರಿಸಲಿ? ದೇವ್ರೆ, ನನ್ನ ಈ ದುಃಖ ಭರಿಸುವ ಶಕ್ತಿ ಕೊಡು ಅಂತ ಬರೆದುಕೊಂಡಿದ್ದಾರೆ. ಈ ಒಂದು ಪೋಸ್ಟ್ ಲಕ್ಷಾಂತರ ಜನರ ಮನಸ್ಸನ್ನ ಮುಟ್ಟಿದ್ದು ಜಗತ್ತಿನಾದ್ಯಂತ ಸಂತಾಪ ಸೂಚಿಸಲಾಗ್ತಾ ಇದೆ. ವೆನೆಜುವೆಲಾದ ಈ ಭೂಕಂಪದಲ್ಲಿ ಸಾವಿರಾರು ಕಟ್ಟಡಗಳು ನೆಲಸಮವಾಗಿದ್ದು ರಸ್ತೆಗಳು, ಆಸ್ಪತ್ರೆಗಳು ಹಾಗೂ ಇತರೆ ಮೂಲಸೌಕರ್ಯಗಳು ಭಾರೀ ಹಾನಿಗೊಳಗಾಗಿದೆ. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನೂ ಅನೇಕರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ದು ಬದುಕುಳಿದವರಿಗೆ ಆಹಾರ, ನೀರು ಮತ್ತು ವೈದ್ಯಕೀಯ ನೆರವು ಒದಗಿಸಲಾಗ್ತಾ ಇದೆ. ಈ ದುರಂತದ ಮಧ್ಯೆ ಆಂಡ್ರಿಯಾ ಬೆಲ್ಲೋ ಅವರ ತ್ಯಾಗ, ಮಾತೃತ್ವ ಮತ್ತು ಪ್ರೀತಿಯ ಶ್ರೇಷ್ಠ ಉದಾಹರಣೆಯಾಗಿ ಉಳಿದಿದೆ. ತನ್ನ ಮಗುವಿನ ಜೀವಕ್ಕಾಗಿ ಸ್ವಂತ ಪ್ರಾಣವನ್ನೇ ಲೆಕ್ಕಿಸದ ತಾಯಿಯ ಈ ಕಥೆ ಪ್ರಕೃತಿ ವಿಕೋಪದ ಭೀಕರತೆಯ ನಡುವೆ ತಾಯಿಯ ಮಹತ್ವವನ್ನ ಜಗತ್ತಿಗೆ ಮತ್ತೊಮ್ಮೆ ನೆನಪಿಸಿದೆ. ಅವರ ನೆನಪು ಅನೇಕ ಜನರ ಹೃದಯದಲ್ಲಿ ಸದಾ ಜೀವಂತವಾಗಿರಲಿದೆ.